ಆರ್ಸಿಬಿ ಆಟಗಾರರಿಗೆ ಸನ್ಮಾನದ ವೇಳೆ ನೂಕುನುಗ್ಗಲು ಲಕ್ಷಾಂತರ ಜನರು ಸೇರಿದ್ದರಿಂದ ತಳ್ಳಾಟ ನೂಕಾಟಗಳಾಗಿದೆ. ಅಭಿಮಾನಿಗಳ ಕ್ರೇಜಿಗೆ ಬಲಿಯಾದಂತಹ ಕಂಬಿಗಳು. ಆರ್ಸಿಬಿ ಆಟಗಾರರಿಗೆ ಸನ್ಮಾನದ ವೇಳೆ ನೂಕುನುಗ್ಗಲಾಗಿದೆ. ಲಕ್ಷಾಂತರ ಜನರು ಸೇರಿದ್ದರಿಂದ ತಳ್ಳಾಟ ನೂಕಾಟಗಳು ನಿರಂತರವಾಗಿ ನಡೆದಿದೆ. ಆ ಕಾರಣದಿಂದಾಗಿ ಅಭಿಮಾನಿಗಳ ಕ್ರೇಜಿಗೆ ಬಲಿಯಾದಂತಹ ಕಂಬಿಗಳು. ವಿಧಾನಸೌಧದ ಸುತ್ತಮುತ್ತ ಹಾಕಲಾಗಿದ್ದ ಕಂಬಿಗಳೆಲ್ಲ ಡ್ಯಾಮೇಜ್ ಆಗಿದೆ. ಮರಗಳ ರೆಂಬೆ ಕೊಂಬೆಗಳನ್ನು ಕೂಡ ಮುರಿದು ಹಾಕಿರತಕ್ಕಂತಹ ಫ್ಯಾನ್ಸ್ಗಳು. ಶಕ್ತಿ ಸೌಧದ ಎದುರಿನ ರಸ್ತೆಗಳಲ್ಲಿ ಚಪ್ಪಲಿಗಳ ರಾಶಿ ಹಂಗೆ ಬಿದ್ದವೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯೂ ಬಿದ್ದಿರುವಂತಹ ರಾಶಿ ಚಪ್ಪಲಿಗಳು. ಆರ್ಸಿಬಿ ಆಟಗಾರರಿಗೆ ಸನ್ಮಾನದ ವೇಳೆ ನೂಕು ನುಗ್ಗಲಾಗಿರೋದ್ರಿಂದಾಗಿ ಈ ತರಹದ್ದೊಂದು ಪ್ರಮಾದ ಸಂಭವಿಸಿ ಹೋಗಿದೆ. ಲಕ್ಷಾಂತರ ಜನರು ಸೇರಿದ್ದರಿಂದ ತಳ್ಳಾಟ ನೂಕಾಟಗಳಾಗಿದ್ದಾವೆ. ಅಭಿಮಾನಿಗಳ ಕ್ರೇಜಿಗೆ ಬಲಿಯಾದಂತಹ ಕಂಬಿಗಳು. ವಿಧಾನಸೌಧದ ಸುತ್ತಮುತ್ತ ಹಾಕಲಾಗಿದ್ದ ಕಂಬಿಗಳೆಲ್ಲ ಡ್ಯಾಮೇಜ್ ಆಗಿದೆ. ಮರಗಳ ರೆಂಬೆ ಕೊಂಬೆಗಳನ್ನು ಕೂಡ ಮುರಿದು ಹಾಕಿರ್ತಕ್ಕಂತಹ ಫ್ಯಾನ್ಸ್ಗಳು. ಶಕ್ತಿ ಸೌಧದ ಎದುರಿನ ರಸ್ತೆಗಳಲ್ಲಿ ಚಪ್ಪಲಿಗಳ ರಾಶಿ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯೂ ಬಿದ್ದಿರುವಂತಹ ರಾಶಿ ಚಪ್ಪಲಿಗಳು. ಆರ್ಸಿಬಿ ಆಟಗಾರರಿಗೆ ಸನ್ಮಾನದ ವೇಳೆ ನೂಕುನುಗ್ಗಲಾಗಿದೆ. ಆ ಸಂದರ್ಭ ಲಕ್ಷಾಂತರ ಜನ ಸೇರಿದ್ರಿಂದಾಗಿ ನೂಕುನುಗ್ಗಲಾಗಿದೆ. ಇನ್ನು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಯಾವ್ಯಾವ ಬ್ರ್ಯಾಂಡೆಡ್ ಚಪ್ಪಲಿ ಬೇಕು ಎಲ್ಲ ಇದೆ ಅಲ್ಲಿ. ಹವಾಯಿ ಚಪ್ಪಲಿಯಿಂದ ಹಿಡಿದು ರಿಬೋಕ್ನವರೆಗೂ ಕೂಡ ಸಿಗುತ್ತೆ. ಇನ್ನು ವಿಧಾನಸೌಧದ ಮುಂಭಾಗ ಇದ್ದಂತಹ ಆ ಭದ್ರತೆಗೋಸ್ಕರ ಇದ್ದಂಥ ಕಂಬಿಗಳನ್ನೆಲ್ಲ ಡ್ಯಾಮೇಜ್ ಮಾಡಿ ಮುರಿದು ಬೆಂಡ್ ಮಾಡಿ ಹಾಕಲಾಗಿದೆ. ಇದು ಫೋರ್ಸ್. ಅದು ಆ ಹಿಂದಿ ಸ್ಟಾರ್ಗಳೇನು ಬಂದಿದ್ರು ಅಲ್ಲಿ, ಕನ್ನಡ ಬರ್ದಲ್ಲೇ ಇರೋರು, ಕನ್ನಡದ ಬಗ್ಗೆ ಗೊತ್ತೇ ಇಲ್ದಲ್ಲೇ ಇರೋರು, ಕರ್ನಾಟಕದಲ್ಲಿ ಎಷ್ಟು ಹಳ್ಳಿ ಇದೆ ಅಂತ ಕೇಳಿದ್ರೆ ಹೀ ಅಂತಾರೆ. ಅವರು ಗೊತ್ತಿಲ್ಲ ಅವ್ರುಗಳಿಗೆ ಪಾಪ. ಕನ್ನಡದ ಗಂಧಗಾಳಿ ಗೊತ್ತಿಲ್ಲದಲ್ಲೇ ಇರೋರನ್ನ ನೋಡೋದಕ್ಕೆ ಕನ್ನಡದವರು ನೂಕುನುಗ್ಗಲು ಕಂಬಿ ಎಲ್ಲ ಬೆಂಡ್ ಮಾಡಿ ಡ್ಯಾಮೇಜ್ ಮಾಡಿ ಅದರಿಂದನೂ ನುಸುಳಕ್ಕಾಗುತ್ತಾ ಅಂತ ಟ್ರೈ ಮಾಡಿದ್ದಾರೆ. ಹಾಕ್ಕೊಂಡಿರೋ ಚಪ್ಪಲಿನ ಬಿಟ್ಟು ಓಡಿದ್ದಾರೆ ಕೆಲ ಫ್ಯಾನ್ಸ್ಗಳು. ಅದರರ್ಥ ಕನ್ನಡಿಗರನ್ನು ಅವಮಾನ ಮಾಡುವಂಥ ಪ್ರಯತ್ನ ನಮ್ದಲ್ಲ. ಪಾಪ 10 ಜನರ ಪ್ರಾಣ 11 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದ್ರ ಸಂಕಟ ಹೆಂಗೆ ಸಹಿಸ್ಕೊಳ್ಳೋದು? ಇನ್ನು ಹೆತ್ತವರ ಸಂಕಟಕ್ಕೆ ಯಾರು ಪರಿಹಾರ ಹೇಳ್ತಾರೆ? ಹಾಕ್ಕೊಂಡಿರೋ ಚಪ್ಪಲಿನೂ ತನ್ನ ಕಂಟ್ರೋಲಲ್ಲಿ ಇಲ್ದಲೇ ಇರತಕ್ಕಂಥ ಕ್ರೌಡಲ್ಲಿ ಆಗಿತ್ತು ಅನ್ನೋದಾದರೆ ಯಾವ ಪರಿಯ ಅವೈಜ್ಞಾನಿಕತೆ ಅಲ್ಲಿತ್ತು ಅಂತ. ಏನು ಪ್ರಯಾಗರಾಜ್ ಏನ್ರಿ ಅದು? ನಿಜಕ್ಕೂ ಕೂಡ ಆ ಸೋತ ಪಂಜಾಬ್ ಅವ್ರು ನಗ್ತಿದಾರೇನೋ ಇವತ್ತು. 5 ಸತಿ ತಮಿಳ್ನಾಡು ಗೆಲ್ತು. ಯಾವತ್ತೂ ಈ ಥರದ್ದೊಂದು ವಿಡಿಯೋನೇ ಸಿಗ್ಲಿಲ್ವಲ್ರಿ ನಮಗೆ. ಈ ತರಹದ್ದೊಂದು ವಿಡಿಯೋ 5 ಸತಿ ತಮಿಳ್ನಾಡು ಗೆಲ್ತು. ಕನ್ನಡ ಅಂತೇಳಿ ನಾವು ಏನೇನೋ, ನಮ್ಮಲ್ಲಿ ಶಿಸ್ತು ಕಮ್ಮಿ ಇದೆ, ಶಿಸ್ತಿಲ್ಲ. 5 ಬಾರಿ ಗೆದ್ದ ತಮಿಳುನಾಡಿನಲ್ಲಿ ಈ ತರಹದ್ದು ಯಾವ ಸಾವು ನೋವುಗಳು ಆಗಲಿಲ್ಲ. ಅಲ್ಲಿ ಆಗಬೇಕು ಅಂತ ಹೇಳ್ತಿಲ್ಲ ನಾನು. ಅದನ್ನು ಅವರು ಈ ತರಹ ಸಂಭ್ರಮ ಪಟ್ಟಿರಲಿಲ್ಲಲ್ಲ. ಭಾವೋದ್ರೇಕವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲಾಗದ ಅಭಿಮಾನಿಗಳು ಎಂಥ ಅಭಿಮಾನಿ? ಅಂಧ ಅಭಿಮಾನ ಅನ್ನೋದು ಇನ್ನೇನು ಹೇಳಬೇಕು? ಆರಾಮಾಗಿ ಮನೇಲಿ ಕೂತು ಟೀನೋ ಕಾಫಿನೋ ಕುಡಿತಾ ಲೈವ್ ನೋಡೋದು ಬಿಟ್ಟು ಹೋಗೋ ತೆವಲಿ ಹಾಕಿತ್ತು. ಯಾಕೆ ಬೇಕಿತ್ತು? ಸರಿ ಹೋದ್ರಿ, ಹೋಗಿ ಕಂಬಿ ಮುರಿಯೋದು, ನೂಕುನುಗ್ಗಲು, ಮರ ಹತ್ತೋದು. ನಾನು ನೆನ್ನೆನೇ ಹೇಳ್ತಾ ಇದ್ದೆ ಮಂಗಾಟಗಳಾಗೋ ಸಾಧ್ಯತೆಗಳಿದ್ದಾವೆ ಅಂತೇಳಿ. ಕಾರಣ ಈ ಅಭಿಮಾನಿಗಳ ಪೈಕಿ ಎಲ್ಲರೂ ಒಂದೇ ಥರ ಇರಲ್ಲ. ಒಬ್ಬೊಬ್ಬರಿಗೆ ಒಂದು ಥರದ ವಿಕೃತಗಳಿರ್ತವೆ. ಮರ ಹತ್ತೋದು, ಆರ್ ಸಿ ಬಿ ಅಂತ ಎದೆ ಮೇಲೆ ಹೊಡ್ಕೊಳ್ಳೋದು. ಸೊ ಈ ಮಂಗಾಟಗಳ ಅತಿರೇಕದಿಂದಾಗಿಯೇ ಈ ನೂಕುನುಗ್ಗಲಾಗಿತ್ತು. ಪಾಪ ಬೇರೆ ಜಿಲ್ಲೆಗಳಿಂದ ಹೋದಂಥ ಅಭಿಮಾನಿಗಳ ಪೈಕಿ 11 ಜನ ಸಾವನ್ನಪ್ಪಿದ್ದಾರೆ. 11 ಜನ. ಅಸಲಿ ಕ್ರಿಕೆಟ್ ಪ್ರೇಮಿಗಳೆಲ್ಲ ಮನೇಲಿ ಕೂತ್ಕೊಂಡು ನೋಡ್ತಾ ಇದ್ರು. ನಿಜವಾಗ್ಲೂ ಹೇಳಬೇಕು ಅಂದರೆ
ಪ್ರಾಮಾಣಿಕ ಕ್ರಿಕೆಟ್ ಮೇಲೆ ಯಾರ ಪ್ರೀತಿ ಇತ್ತೋ ಅವರು ಆರಾಮ್ಸಿ ಮನೆಯಲ್ಲಿ ಕುಟುಂಬದವ್ರ ಜೊತೆ ತಂದೆ ತಾಯಿ ಜೊತೆ ಕೂತ್ಕೊಂಡು ನೋಡ್ತಾ ಇದ್ರು. ಅವರು ಆ್ಯಕ್ಚುಲಿ ಕ್ರಿಕೆಟಿನ ಅಸಲಿ ಪ್ರೇಮಿಗಳು. ಈ ಆವೇಶಕ್ಕೆ ಬಿದ್ದು ಹೋಗ್ತಾರೆ, ಜೊತೆಗೆ ಹೋಗೋದಕ್ಕೂ ಹೊರಟಿದ್ರಲ್ಲ, ಅಸಲಿ ಕ್ರಿಕೆಟ್ ಸ್ನೇಹಿಗಳೇ ಅಲ್ಲ ಅವರು. ಒಂಥರದ್ದು ಹುಚ್ಚದು, ಏನೋ ಒಂಥರದ್ದು ವಿಕೃತ. ಸೊ ಪ್ರಾಣ ಕಳೆದುಕೊಂಡಿದ್ದಾರೆ. ಈಗಾಗಲೇ ನರೇಂದ್ರ ಮೋದಿಯು ಕೂಡ ಸಂತಾಪವನ್ನು ಸೂಚಿಸಿದರು. ನಿನ್ನೆ ಬಂದಂಥ ಅಷ್ಟು ಅಭಿಮಾನಿಗಳ ಪೈಕಿ ಸಾಕಷ್ಟು ಜನ ಚಪ್ಪಲಿ ಶೂಗಳನ್ನು ಬಿಟ್ಟು ಅಲ್ಲಿಂದ ಹೋಗಿರ್ತಕ್ಕಂಥ ದೃಶ್ಯಗಳು ನಿಜವಾಗ್ಲೂ ಕೂಡ ಎಂಥವರ ಹೃದಯಕ್ಕೂ ಭಯ ಹುಟ್ಟಿಸುವಂತಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.